ಇದ್ರದ್ದು ಅಳತೆ ನೋಡ್ಕೊಳ್ಳೋಣ ಆಯಿತಾ. ಏನಿದೆ ಪೂರ್ಣ ಉದ್ದ ರೆಡಿ ಲೆಂತ್ ಬಂದ್ಬಿಟ್ಟು 15 ಇಂಚಿದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ, ಟೋಟಲ್ 16 ಇಂಚು, ಅಂದರೆ 1 ಇಂಚು ಮಾರ್ಜಿನ್ ಹೊಲಿಯೋದಕ್ಕೆ. ನೆಕ್ಸ್ಟು ಎದೆ ಸುತ್ತಳತೆ ತೊಗೋಬೇಕು, 22 ಇದೆ, ಅದನ್ನು 4ನೇ 1 ಭಾಗ ಮಾಡಿಕೊಂಡು 5.5 ಬರುತ್ತೆ, ಪ್ಲಸ್ 1.5 ಎಕ್ಸ್ಟ್ರಾ 7 ಇಂಚು ಅಗಲ. ಕುತ್ತಿಗೆ ಅಗಲ ಬಂದ್ಬಿಟ್ಟು 2 ಇಂಚು, ಕುತ್ತಿಗೆ ಉದ್ದ 3.5, ಭುಜ ಶೋಲ್ಡರ್ ಬಂದ್ಬಿಟ್ಟು 4 ಇಂಚಿದೆ, ಕಂಕ್ಳು ಹಾರ್ಮೋಲ್ ಬಂದ್ಬಿಟ್ಟು 3.5 ಇಂಚಿದೆ. ಈ ಮೆಜರ್ನಲ್ಲಿ ನಾವಿಲ್ಲೊಂದು ಚಿಕ್ಕದೊಂದು ಡ್ರಾ ಮಾಡಿದ್ದೀವಲ್ವಾ. ಈಗ ನಾನು ಅದನ್ನೇ ಇದೇ ಅಳತೆನ ಪೇಪರ್ ಮೇಲೆ ಹಾಕೋದನ್ನ ತೋರಿಸ್ತೇನೆ. ಈಗ ನೋಡ್ಕೊಳ್ಳೆ, ಇಲ್ಲಿ ಲೆಂತ್ ಬಂದ್ಬಿಟ್ಟು 15 + 16 ಇರೋದ್ರಿಂದ ನಾವೇನು ಮಾಡೋಣ, ಈಗ ಪೇಪರಲ್ಲಿ ಲೆಂತ್ ಎಷ್ಟು ಸಿಗುತ್ತೋ ಅಷ್ಟೊಂದು ತೊಗೊಳ್ಳೋಣ. ಇದೊಂದು ಅರ್ಧ ಮೀಟ್ರು 1/4 ಮೀಟ್ರ್ ಬಟ್ಟೆ ಇದೆ ಅಂದ್ಕೊಳ್ಳೋಣ. ಆಲ್ಮೋಸ್ಟ್ ಇದಕ್ಕೊಂದು ಅರ್ಧ ಮೀಟ್ರ್ ಬಟ್ಟೆ ಬೇಕಾಗುತ್ತೆ. ಈಗ ಫಸ್ಟ್ ನಾನೇನು ಮಾಡ್ತೀನಿ, ಈ ರೀತಿ ಫೋಲ್ಡ್ ಹಾಕ್ತೀನಿ. ಇಲ್ಲಿ ನೋಡಿ, 1 ಫೋಲ್ಡು ಮತ್ತು 2 ಫೋಲ್ಡು, ಸರಿನಾ. ಈಗ ನಾವೇನು ಮಾಡೋಣ, ಇದನ್ನು ನೋಡ್ಕೊಳ್ಳಿ, ಇದು ಫೋಲ್ಡಿಂಗ್ ಭಾಗ, ಇದು ಓಪನ್ ಸೈಡ್. ಈಗ ನಾವು ಇದನ್ನು ನಿಮ್ಮ ಆಪೋಸಿಟಲ್ಲಿ ಫೋಲ್ಡ್ ಇರಲಿ, ನಿಮ್ಮ ಸೈಡಲ್ಲಿ ಓಪನ್ ಸೈಡ್ ಇಟ್ಕೊಂಡು ಈಗ ಇದನ್ನು ಮಾರ್ಕ್ ಮಾಡ್ತಿದ್ದೀನಿ. ಫಸ್ಟು ನಾನೀಗ 15 ಇಂಚ್ ಉದ್ದ ಹೇಳಿದೆ, ಬಟ್ ಈ ಪೇಪರಲ್ಲಿ ನಮ್ಗೆ ಸಿಗಲ್ಲ, ಎಷ್ಟು ಇಂಚ್ ಬರುತ್ತೋ ಅಷ್ಟು ತೊಗೊಳ್ಳೋಣ. 13.5 ಬರ್ತಾಯಿದೆ. ಈಗ ಉದ್ದ ತೊಗೊಂಡಿದ್ದೀನಿ. ನೆಕ್ಸ್ಟು ಅಗಲ ನೋಡ್ಕೊಳ್ಬೇಕು. ಅಗಲನ ನಾವು ಎದೆ ಸುತ್ತಳತೆಯ ಮೇಲೇ ಅಗಲನ ತೆಗಿಬೇಕು. ಎದೆ ಸುತ್ತಳತೆ ಎಷ್ಟು ಬರುತ್ತೋ ಅದಕ್ಕೆ 1.5 ಎಕ್ಸ್ಟ್ರಾ ಸೇರಿಸ್ಬಿಟ್ಟು ತೆಗಿಬೇಕು. ಈಗ 5.5 ನಮಗೆ ಫಿಟ್ಟಿಂಗ್ ಬಂದಿದೆ ಎದೆ ಸುತ್ತಳತೆ, ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಅಲ್ವಾ. ಟೋಟಲ್ ಅಲ್ಲಿಗೆ 7 ಇಂಚಿಗೆ ಅಗಲನ ನಾವು ತೊಗೊಂಡಿದ್ದೀವಿ. ಈಗ ಏನು ಮಾಡೋಣ, ಫಸ್ಟು ನಾವು ನೆಕ್ ವಿಡ್ತನ್ನ ಗುರುತಿಸ್ಬೇಕು. ನೆಕ್ ವಿಡ್ತ್ ಬಂದ್ಬಿಟ್ಟು 2 ಇಂಚು. ಈ ನೆಕ್ ವಿಡ್ತು 2 ಇಂಚ್ ಮೇಲೆ ಭುಜನ ಕೊಡಬೇಕು. ಭುಜ 2 ಇಂಚು, ಅಲ್ಲಿ ಟೋಟಲ್ 4 ಇಂಚು. 2 ಇಂಚು ಕುತ್ತಿಗೆ ಆಗಲ್ಲ, 2 ಇಂಚು ಭುಜ, ಭುಜ ಬಂದ್ಬಿಟ್ಟು 4 ಇಂಚು. ಇಲ್ಲಿಂದಾನೇ ಕನ್ಸಿಡರ್ ಮಾಡಬೇಕು, ಇಷ್ಟೇ ಅಂತ ತೆಗಿಯಂಗಿಲ್ಲ. ನೆಕ್ಸ್ಟು ಈ ಭುಜದ ಪಾಯಿಂಟಿಂದ ಕೆಳಗಡೆ ಬರೋದು ಹಾರ್ಮೋಲ್ ಬರುತ್ತೆ. ಹಾರ್ಮೋಲ್ನ ನೀವು ಮಾತಾಡ್ಬಿಡಿ. ಹಾರ್ಮೋಲ್ನ ಬಂದ್ಬಿಟ್ಟು 3.5ಗೆ ನಾನು ಮಾರ್ಕನ್ನ ಮಾಡ್ತಿದ್ದೀನಿ. ಇದಕ್ಕೀಗ ಒಂದು ಟ್ರ್ಯಾಕನ್ನು ಹಾಕ್ತಿದ್ದೀನಿ. ಇದರಲ್ಲಿ ಸ್ಕೇಲನ್ನು ಉಪಯೋಗಿಸಿ ಈಗ ಸ್ಕೇಲಲ್ಲಿ ಬಂದ್ಬಿಟ್ಟು ಈ ರೀತಿ ಒಂದು ಲೈನ ಹಾಕೋತೀವಿ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕುತ್ತಿಗೆ ಅಗಲ ಏನು 2 ಇಂಚ್ ಕೊಟ್ಟಿದ್ದೀವಲ್ವಾ, ಈ 2 ಇಂಚಿಗಿಂದ ನಾವು ಕೆಳಗಡೆ ಡೀಪ್ನ ಗುರುತಿಸ್ಬೇಕು. ಈ ಡೀಪ್ ಬಂದ್ಬಿಟ್ಟು 3.5 ಇಂಚಿದೆ. ಈ 3.5 ಇಂಚಿಗೆ ನಾನು ಮಾರ್ಕ್ ಮಾಡ್ತಿದ್ದೀನಿ. ಇದಕ್ಕೂ ಸಹ ಒಂದು ಬಾಕ್ಸನ್ನು ಹಾಕೋತಿದ್ದೀನಿ. ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಾರ್ಮಲ್ ಶೇಪ್, ಇದು ಇದಾಗಿ ಬಾಡಿ ಆಗಿರೋದ್ರಿಂದ ನಮಗೆ ಇದಕ್ಕೆ ಏನು ಶೇಪ್ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಇದಕ್ಕೆ ರೌಂಡ್ ಶೇಪ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಹಾರ್ಮೋಲ್ ಶೇಪನ್ನು ಗುರುತಿಸ್ತಿದ್ದೀನಿ. ನಾರ್ಮಲ್ಲಾಗಿ ನಿಮಗೆ ಕೈ ಹೇಗೆ ಬರುತ್ತೋ ಫ್ರೀ ಹ್ಯಾಂಡಲ್ಲಿ ಈ ಶೇಪನ್ನು ಕೊಡಬೇಕು. ನೀವು ಆದಷ್ಟು ಪೆನ್ಗಿಂತ ಮಾರ್ಕರ್ನ ಉಪಯೋಗಿಸಿ ಪೇಪರ್ ಮೇಲೆ. ಅದಕ್ಕೆ ನಿಮಗೆ ಮೆಟೀರಿಯಲ್ಸ್ ಬರ್ಸಿದೆ ತಾನೇ ಪೇಪರ್ ಮಾರ್ಕರ್ ಅಂತ ಹೇಳಿ, ಅದನ್ನು ಉಪಯೋಗಿಸ್ಬೇಕು. ಇದು ಬಂದ್ಬಿಟ್ಟು 1 ಇಂಚು, ಸರಿನಾ. ಇದು ನೆಕ್ ಲೆಂತ್ ಬಂದ್ಬಿಟ್ಟು 3.5 ಇಂಚು. ಇಷ್ಟು ಆದಮೇಲೆ ನಾವು ಎದೆ ಸುತ್ತಳತೆನ ಮಾರ್ಕಿಂಗ್ನ ಮಾಡಬೇಕು. ಎದೆ ಸುತ್ತಳತೆ 5.5 + 1.5 ಅಲ್ವಾ. 5.5 + 1.5 ಅಲ್ಲಿಗೆ 7 ಇಂಚ್ ಅಗಲ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಇಲ್ಲಿ ನಾನು ಯಾವುದೇ ವೆಸ್ಟನ್ನು ಗುರುತಿಸಿಲ್ಲ. ಇದು ಆದಷ್ಟು ಇನ್ನರ್ಸಾಗಿ ಉಪಯೋಗಿಸೋದ್ರಿಂದ ನಮಗೆ ವೆಸ್ಟ್ ಅವಶ್ಯಕತೆ ಇಲ್ಲ, ಶೇಪ್ ಬರಲೇಬೇಕು ಅಂತ. ಹಾಗಾಗಿ ನಾನು ಇಲ್ಲಿ ಏನು ಅಗಲ ತೊಗೊಂಡಿದ್ದೀನೋ ಅದೇ ಅಗಲನ ನಾನು ಇಲ್ಲಿಗೆ ಮಾರ್ಕಿಂಗ್ನ ಮಾಡ್ಕೊಂಡು ಇದಕ್ಕೊಂದು ಲೈನ್ ಹಾಕೋತಾ ಇದ್ದೀನಿ. ಅಂದರೆ ಚೆಸ್ಟಲ್ಲಿ ಎಷ್ಟು ಅಗಲ ತೆಗೆದಿರ್ತೀವೋ ಮಾರ್ಜಿನ್ ಸೇರಿಸಿ ಅಷ್ಟೇ ವೆಸ್ಟಲ್ಲೂ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಶೇಪ್ ಬರಬೇಕಲ್ಲ ಮೇಡಮ್ ಅಂತ ಕೇಳ್ಬೋದು, ಬಟ್ ಇದಕ್ಕೊಂದು ಟಕ್ಸ್ ಬರುತ್ತೆ. ಆ ಟಕ್ಸ್ ಹಿಡಿದಾಗ ನಮಗೆ ಆಲ್ಮೋಸ್ಟ್ ಈ ಶೇಪು ಸಿಗುತ್ತೆ. ಹಾಗಾಗಿ ಇದಕ್ಕೇನು ವೆಸ್ಟನ್ನ ಗುರುತಿಸಿ ಫಿಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಈಗ ನಾನೇನು ಮಾಡ್ತಿದ್ದೀನಿ, ಈ ಮಾರ್ಕಿಂಗಲ್ಲೇ ಈಗ ಇದನ್ನು ಕಟ್ಟಿಂಗ್ ಮಾಡ್ತಿದ್ದೀನಿ. ಏನು ಮಾರ್ಕಿಂಗ್ ಹಾಕಿದ್ದೀವಲ್ಲ ಅದ್ರ ಪ್ರಕಾರ ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇನ್ನೊಂದ್ಸಲ ಹೇಳ್ತೀನಿ, ಉದ್ದ ಬಂದುಬಿಟ್ಟು ಯಾರಿಗೆ ಹೊಲಿತಿದ್ದೀರ ಅವರಿಗೆ ಶೋಲ್ಡರಿಂದ ಲೆಂತನ್ನು ತೊಗೋಬೇಕು. ನಾನು ಇಲ್ಲಿ ಕೊಟ್ಟಿರೋ ನೋಟ್ಸಲ್ಲಿರೋದು 15 + 1 ಇದೆ. ಹಾಗಾಗಿ ನಾನು ಪೇಪರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಲೆಂತ್ ತೊಗೊಂಡಿದ್ದೀನಿ. 13.5 ಲೆಂತ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಶೋಲ್ಡರ್ನ ಗುರುತಿಸಿದ್ದೀನಿ, 4 ಇಂಚಿದೆ. ಶೋಲ್ಡರ್ ಪಾಯಿಂಟಿಂದ ಕೆಳಗಡೆ ಬರೋದು ಹಾರ್ಮೋಲ್ನ ನಾವು 3.5 ಇಂಚಿಗೆ ಗುರುತಿಸಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಕುತ್ತಿಗೆ ಅಗಲ ಇದು 2 ಇಂಚು, ಅದ್ರ ಕೆಳಗಡೆ ಬರೋದು ಡೀಪು 3.5 ಇಂಚಿಗೆ ಹಾಕಿ ನಾರ್ಮಲ್ ಶೇಪ್, ಇದು ಯಾವುದೇ ಮೆಜರ್ ಇಲ್ಲ ಆಯಿತಾ. ಫ್ರೀ ಹ್ಯಾಂಡಲ್ಲಿ ಒಂದು ನಾರ್ಮಲ್ ಶೇಪನ್ನು ಹಾಕಿದ್ದೀವಿ.
ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಗ್ತಿದ್ದಂಗೆ ನಿಮಗೆ ಇದು ಇಲ್ಲೇ ನಿಮಗೆ ತಲೆಗೆ ಹೋಗಬೇಕು, ಯಾಕಂದರೆ ಬೇಸಿಕಲ್ಲಿ ಇದನ್ನೇ ಕಲಿಬೇಕು. ನೆಕ್ಸ್ಟ್ ಬ್ಲೌಸು ಡ್ರೆಸ್ಗಳಿಗೆಲ್ಲ ಇದೇ ಮೆಥಡೇ ಬರೋದು. ಹಾಗಾಗಿ ಇಲ್ಲಿ ನೆಕ್ ಬಿಡ್ತು ಅಂದರೆ ಕುತ್ತಿಗೆ ಅಗಲ ಯಾವುದು, ಭುಜ ಯಾವುದು, ಕಂಕ್ಳು ಭಾಗ ಯಾವುದು, ಅದನ್ನು ನೀವು ಇಲ್ಲೇ ಚೆಂದ ಕಲಿಬೇಕು. ಕರೆಕ್ಟಾಗಿ ಮಂದಟ್ಟಾಗಂಗೆ ಇದು ಇದೆ ಅಂತೇಳಿ, ಮತ್ತು ಮೆಜರ್ನ ತೆಗಿಯೋದನ್ನು ಇಲ್ಲಿ ನೀವು ಇಲ್ಲೇ ಕಲಿಬೇಕು ಬೇಸಿಕಲ್ಲೇ, ಆಯಿತಾ. ಇದು ಆಗ್ತಿದ್ದಂಗೆ ನೆಕ್ಸ್ಟ್ ಏನು ಮಾಡಬೇಕು, ನಾನು ಇಲ್ಲಿ ಎದೆ ಸುತ್ತಳತೆ ಅಂದರೆ ಫಿಟ್ಟಿಂಗ್ ಏನಿತ್ತು ಅದನ್ನು ಗುರುತಿಸ್ಬಿಟ್ಟು ಮಾರ್ಜಿನ್ನ ತೊಗೊಂಡು ಅಗ್ಲನ ಮೆನ್ಷನ್ ಮಾಡ್ಕೊಂಡಿದ್ದೀವಿ, ಮಾರ್ಕ್ ಮಾಡ್ತಿದ್ದೀವಲ್ವಾ. ಈಗ ಇದೇ ಅಗ್ಲನ ನಾವು ಕೆಳಗಡೆ ವೆಸ್ಟಿಗೂ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಏನು ಮಾಡಬೇಕು, ಟಕ್ಸ್ ಪಾಯಿಂಟ್ ಒಂದನ್ನು ಗುರುತಿಸ್ಬೇಕು. ಈ ಶೋಲ್ಡರ್ ಪಟ್ಟಿ ಉಳಿದಿರುತ್ತಲ್ಲ, ಈ ಪಟ್ಟಿಯಲ್ಲಿ ಸೆಂಟರ್ ಪಾಯಿಂಟ್ ಮಾಡಿ ಇಲ್ಲಿಂದ ನೀವು ಕೆಳಗಡೆ ಟಕ್ಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಈ ಭಾಗಕ್ಕೆ ಅಂದರೆ ಸ್ಟ್ರೈಟಾಗಿರಬೇಕು. ಇಲ್ಲಿ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಇದನ್ನು ನೀವು ಈ ಲೆಂತ್ ಮೇಲೆ, ಈ ಟಕ್ಸ್ ಲೆಂತ್ ಡಿಪೆಂಡ್ ಇರುತ್ತೆ, ಎಷ್ಟು ಇಂಚಿಗೆ ಬೇಕೋ ನೋಡಿಕೊಂಡು ಒಂದು ಟಕ್ಸ್ ಮಾರ್ಕ್ ಮಾಡ್ಕೊಂಡು ನಾನು ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ತೀನಿ. 5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದಕ್ಕೊಂದು ಗೆರೆ ಹಾಕ್ತೀನಿ. ಆಮೇಲೆ ನಿಮಗೆ ಅರ್ಧ ಇಂಚ್ ಆಚೆ ಈಚೆ ಅರ್ಧ ಇಂಚ್ ಹಿಡಿದ್ಬಿಟ್ಟು ಇದನ್ನು ಟಕ್ಸ್ನ ಹಿಡಿಬೇಕು. ಈ ರೀತಿ ಕ್ರಾಸಲ್ಲಿ ಹಿಡಿಬೇಕು. ಇದನ್ನು ನೀವು ಕಟ್ಟಿಂಗಲ್ಲೇ ಮಾರ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು, ಗೊತ್ತಾಯ್ತಾ. ಈಗ ಇಷ್ಟೇ ಇದ್ರದ್ದು ಮಾರ್ಕಿಂಗು. ಇದನ್ನು ಕಟ್ ಮಾಡೋದನ್ನು ಹೇಳ್ತೀನಿ. ಫಸ್ಟು ನಾವೇನು ಮಾಡಬೇಕು, ಹಾರ್ಮೋಲ್ನ ತೊಗೊಬಿಡ್ಬೇಕು. ಏನು ಶೇಪ್ ಹಾಕಿರ್ತೀವಲ್ಲ ಅದು ರೌಂಡ್ ಶೇಪ್ ಅದಕ್ಕೆ ತೆಗಿಬೇಕು. ನಾವು ಹಾಕಿರೋಂಥ ಸ್ಕ್ವಯರ್ಗೆ ತೆಗಿಯೋಂಗಿಲ್ಲ, ರೌಂಡ್ ಶೇಪಲ್ಲಿ ತೆಗೆದ್ಬಿಟ್ಟು ಮತ್ತು ನಾನು ಅಗಲ ನಮ್ಮದು ಮಾರ್ಜಿನ್ ಎಷ್ಟು ಮಾರ್ಕಿಂಗ್ ಮಾಡಿದ್ವೋ ಅಷ್ಟಕ್ಕೆ ಕಟ್ಟಿಂಗ್ ಕೊಡ್ತೀನಿ. ಇದು ಫಿಟ್ಟಿಂಗು, ಇದು ಮಾರ್ಜಿನ್ನು. ಈ ಫಿಟ್ಟಿಂಗಿಗೆ ನೀವೊಂದು ನಾಚ್ ಹಾಕ್ಕೋಬೇಕು, ಹಿಂದ್ಗುಟ್ಲೆ ಹಾಕ್ಕೊಬಿಡ್ಬೇಕು ಅದನ್ನು ಈ ರೀತಿ, ಸರಿನಾ. ನೆಕ್ಸ್ಟ್ ಏನು ಮಾಡಬೇಕು, ಈ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಇತ್ತಲ್ಲ ಇದಕ್ಕೂ ಸಹ ಒಂದು ನಾಚ್ ಹಾಕ್ಕೊಬಿಡಿ. ಹಾಗಾದರೆ ನಿಮಗೆ ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಗೊತ್ತಾಯ್ತಾ. 4 ಕಡೆನೂ 2 ಭಾಗನೂ ಅಂದರೆ ಬ್ಯಾಕು ಫ್ರಂಟನ್ನು ಹಿಡಿಬೇಕು. ನೆಕ್ಸ್ಟು ಕುತ್ತಿಗೆಯ ಉದ್ದ ಮತ್ತು ತೆಗಿಬೇಕು. ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಫೋಲ್ಡಿಂಗ್ ಇರೋದ್ರಿಂದ ನಿಮಗೆ ಡೀಪು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ನಾನೀಗ ಫ್ರಂಟಲ್ಲಿ ಏನು ಮಾಡಿದ್ದೀನಿ, 3.5 ಇಂಚ್ ಕೊಟ್ಟಿದ್ದೀನಿ ಡೀಪು. ನಾನೀಗ ಬ್ಯಾಕಲ್ಲಿ ಏನು ಮಾಡ್ತಿದ್ದೀನಿ, ನಾನೀಗ ಬ್ಯಾಕಿಗೆ ಒಂದು 5 ಇಂಚ್ ಡೀಪ್ ಬೇಕು ಅಂದ್ಕೊಳ್ಳೋಣ. ಇದನ್ನು ಸಹ ನಾವು ಇಲ್ಲೇನೆ ಮಾರ್ಕಿಂಗ್ನ ಮಾಡಿಕೊಂಡು ಒಂದೇ ಸಲಿಗೆ ಕಟ್ಟಿಂಗ್ನ ಕೊಡ್ಬೋದು. ಇಲ್ಲಿ ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಸಹ ಒಂದು ರೌಂಡ್ ಶೇಪ್ ಹಾಕ್ಕೊಂಡು, ಅಂದರೆ ಇದು ಫ್ರಂಟು, ಇದು ಬ್ಯಾಕ್ ಡೀಪು. ಅಥವಾ ಫ್ರಂಟಿಗಾರು ಜಾಸ್ತಿ ಮಾಡ್ಕೊಳ್ಳಿ, ಬ್ಯಾಕಿಗಾರು ಜಾಸ್ತಿ, ನಿಮ್ಮ ಚಾಯ್ಸ್ ಇರುತ್ತೆ ಡೀಪಲ್ಲಿ. ಆದರೆ ನಾನು ಇಲ್ಲಿ ಬ್ಯಾಕಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ. ನೀವು ಹಿಂಗಿದ್ದಾಗ ಹೆಂಗೆ ವ್ಯತ್ಯಾಸ ಇದ್ದಾಗ ತೆಗಿಯೋದು ಹೆಂಗೆ ಅಂತ. ಈಗ ನಾನು ಫಸ್ಟ್ ಏನು ಮಾಡ್ತಿದ್ದೀನಿ, ಈ ಫ್ರಂಟ್ ಕಮ್ಮಿ ಇದೆಯಲ್ಲ, ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಕಮ್ಮಿ ಡೀಪ್ ಯಾವುದನ್ನು ಮಾರ್ಕ್ ಮಾಡಿರ್ತೀವೋ ಫಸ್ಟ್ ಅದನ್ನು ನಾವು 4 ತೆಗೆದು ಬಿಡಬೇಕು. ಅಂದರೆ ಅಷ್ಟು ಪೀಸ್ನ ಎತ್ಕೊಬಿಟ್ಟು 4 ಎಳೆನೂ ಎತ್ಕೊಂಡು ಇದನ್ನು ತಗೊಬಿಡ್ಬೇಕು, ಸರಿನಾ. ನೆಕ್ಸ್ಟ್ ಏನು ಮಾಡಬೇಕು, ಈಗ ನಮಗೆ ಫ್ರಂಟು ಬ್ಯಾಕು ಅಲ್ವಾ. ಈಗ ಈ ಡೀಪಲ್ಲಿ ಏನು ಹೊಂದಿರ್ತಾ ಅದನ್ನು ಸಿಂಗಲ್ ತೆಗಿಬೇಕು. ಸಿಂಗಲಲ್ಲಿ ಈ ರೀತಿ ಶೇಪನ್ನು ಈ ರೀತಿ ಶೇಪ್ ನೋಡಿ. ಈಗ ವ್ಯತ್ಯಾಸ ಆಯಿತಾ ಫ್ರಂಟಿಗೂ ಬ್ಯಾಕಿಗೂ. ಈಗ ಇದನ್ನು ನೀವು ಬೇಕು ಅಂದರೆ ಇದನ್ನು ಕಟ್ ಮಾಡ್ಕೋಬೋದು ಅಥವಾ ಹಾಗೆ ಜಾಯಿಂಟನ್ನು ಮಾಡ್ಬೋದು. ಈಗ ನಮಗೆ ಇದು ಓಪನ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಇದು ಬಂದ್ಬಿಟ್ಟು ಬ್ಯಾಕ್ ಪೀಸು. ನೆಕ್ಸ್ಟು ಇದು ಬಂದ್ಬಿಟ್ಟು ಫ್ರಂಟ್ ಪೀಸ್. ಇದು ಫ್ರಂಟ್ ಪೀಸು. ಈಗ ಬ್ಯಾಕಿಗೂ ಫ್ರಂಟಿಗೂ ವ್ಯತ್ಯಾಸ ನೋಡ್ಕೊಳ್ಳಿ ಡೀಪಲ್ಲಿ, ಗೊತ್ತಾಯ್ತಾ. ಈ ರೀತಿ ನಾವು ಬೇಕು ಅಂದರೆ ತಗೋಬೋದು. ಮತ್ತು ಇಲ್ಲಿ ಟಕ್ಸ್ ಪಾಯಿಂಟನ್ನು ಹಾಕಿದ್ದೀನಿ, 4ಕ್ಕೂ ಬಂದಿದೆ ಅಲ್ವಾ. ನೀವು ಈ ಭಾಗನೂ ಈ ಸೈಡ್ 2 ಫ್ರಂಟಲ್ಲಿ 2 ಬ್ಯಾಕಲ್ಲಿ 2 ಟಕ್ಸನ್ನು ಹಿಡಬೇಕಾಗುತ್ತೆ, ಸರಿನಾ.